ಡ್ಯಾಡಿ ನನ್ ಕಾರ್ಟೂನ್ ಬುಕ್ಸ್ ಮನೇಲೇ ಇದೆ. ಇನ್ಯಾಕೋ ಕಾರ್ಟೂನ್ ಬುಕ್ಸು, ನಾನು ಇದೀನಲ್ಲ ಕಾರ್ಟೂನು. ಎವರೇ ಇರ್ಬೇಕು, ನಡೀರಿ ಬೇಗ, ಸಿಕ್ಕರು ಸಾಯಿಸ್ಬಿಡ್ತಾರೆ. ನಡೀರಿ ಬೇಗ ನಡೀರಿ. ಅಬ್ಬೇ ಬಾಬಿ, ನಾನಾ? ನೀನೇ ಬಾಯಿಲೆ. ಸತ್ತೆ. ಇಲ್ಲಿ MRO ಚಂದ್ರಶೇಖರ್ ಮನೆ ಎಲ್ಲಿ ಬರುತ್ತೆ? ಅದು ಇಲ್ಲಿಂದ ಸೀದಾ ಹೋಗ್ಬಿಡಿ ಸರ್. ಅಲ್ಲಿ ಲೆಫ್ಟ್ ತಿರುಗ್ಬಿಟ್ರೆ ರೈಟ್ ಅಲ್ಲಿ ಒಂದ್ ಮನೆ ಇದೆಯಲ್ಲ, ಅದೇ ಅವ್ರ ಮನೆ. ಸರಿ, ನೀನ್ ಹೋಗು. ಏಯ್ ಎತ್ತ ಗಾಡಿ. ಬಾರ ಇಲ್ಲಿ. ಏನ್ ಸರ್? ಈ MRO ಚಂದ್ರಶೇಖರ್ ನಿನ್ ಗೊತ್ತಾ? ಅದು ನಾವು ಒಂದೇ ಏರಿಯಾದಲ್ಲಿ ಇದ್ದೀವಲ್ಲ, ಹಾಗಾಗಿ ಅವ್ರದ್ದು ಮುಖ ನೋಡಿ ಪರಿಚಯ ಸರ್. ಒಳ್ಳೇದೇ ಆಯ್ತು, ಬಂದು ತೋರ್ಸು, ನಾವು ಪರಿಚಯ ಮಾಡ್ಕೊಂತೀವಿ. ಇಂತಲೇ ಇದ್ರು ಮೋಸ ಮಾಡ್ಬಿಡ್ತಾರೆ. ಅವ್ರಂತವ್ರಲ್ಲ ಸರ್, ತುಂಬಾ ಮರ್ಯಾದಸ್ಥರು. ಅವನೆಂತ ಮರ್ಯಾದಸ್ಥನೆಯ? ಮೂರ್ನು ಬಿಟ್ಟು ನನ್ ಮಗ. ಅವನ್ ತಮ್ಮನ ಮುಡುಗಿನ ಹೊಡ್ಕೊಂಡು ಹೋಗ್ಬಿಟ್ಟವನೆ. ನಮ್ಮಳಿಯ ಬಾರಲ್ಲಿ ನಾವು ರೋಡಲ್ಲಿ ತಿರುಬಾಕಿ ತರ ಅಲಿತಾ ಇದೀವಿ. ನನ್ನ ಮಗ ಚಂದ್ರಶೇಖರ್ ನನ್ನ ಕೈಗೆ ಸಿಗಬೇಕು. ಅವನ ಚರ್ಮ ಸುಲ್ದು ಕಚ 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 ಅಂತ ಕೈಮಾ ಹೊಡೆದು ಚಾಕ್ ಅಂಗಡಿಲಿ ಮಾರಕ್ಕಿಟ್ಬಿಡ್ತೀನಿ. ಆಗ ಅವನ್ ತಮ್ಮ ಎಲ್ಲಿದ್ರು ಬರ್ಬೇಕು. ಅಲ್ಲ ಸರ್, ಅವನ್ ಚರ್ಮ ಸುಲ್ದು ಕೈಮಾ ಮಾಡಿದ್ರೆ ಅವನ್ ತಮ್ಮ ಹ್ಯಾಕ್ ಸರ್ ಸಿಗ್ತಾನೆ? ಈಗ ಅಡ್ರೆಸ್ ಕೇಳಿದ ತಕ್ಷಣ ನೀನ್ ಹೆಂಗ್ ಹೇಳ್ದೋ ಹಂಗೆ ಆ ಚಂದ್ರಶೇಖರ್ ಚರ್ಮ ಸುಲ್ದ್ರೆ ಅವನ್ ತಮ್ಮ ಆಟೋಮೆಟಿಕ್ ಆಗಿ ಎಲ್ಲಿದ್ರು ಬಂದೇ ಬರ್ತಾನೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಓಪಿ. ಇದೆಲ್ಲ ನಿಂಗೆ ಅರ್ಥ ಆಗಿಲ್ಲ. ಸುಮ್ನೆ ಗಾಡಿ ಎತ್ತು. ಅಲ್ಲ ಸರ್, ಅದು ನಾನು ಏನಂದ್ರೆ ಬಸ್ ಟೈಮ್ ಆಯ್ತು, ಬೇಗ ಬನ್ನಿ. ಇರ್ಲಿ ಇರಮ್ಮ, ನಾನೇ ಕರ್ಕೊಂಡ್ ಬಂದು ಇಲ್ಲಿ ಬಿಡ್ತೀನಿ. ನೀನ್ ಹತ್ತಪ್ಪಿ. ಸರ್ ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನು? ಈ ಏರಿಯಲ್ಲಿ ನಾವು ತುಂಬಾ ಡೀಸೆಂಟ್ ಆಗಿದ್ದೀವಿ ಸರ್. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ ಸರ್. ಈ ಗಲಾಟಿಲೆಲ್ಲ ಇನ್ವಾಲ್ವ್ ಮಾಡಬೇಡಿ. ನೀನೇನೆ ದೊಡ್ಡ ಜೆಂಟ್ಲ್ಮನ್ ತರ ಆಡ್ತೀಯಾ? ಸರಿ ಹೋಗು. ಸರ್, ಒಂದ್ ಸ್ಮಾಲ್ ಸಜೆಷನ್. ಏನು? ಯಾರದ್ದಾದ್ರೂ ಅಡ್ರೆಸ್ ಹುಡುಕುವಾಗ ಕೈಯಲ್ಲಿ ಅವ್ರ ಫೋಟೋ ಇಟ್ಕೊಳ್ಳೋದು ಒಳ್ಳೇದಲ್ವಾ? ನಿನ್ನ ಅಡ್ರೆಸ್ ಕೇಳಿದ್ದೆ ಹೊರ್ತು ಸಜೆಷನ್ ಹೇಳು ಅಂತ ಕೇಳದ್ನ. ಅದ್ ಇಲ್ದಲೇ ಇರೋದಕ್ಕೆ ತಾನೇ ಇಷ್ಟೆಲ್ಲ ಪರದಾಟ. ಕಳ್ಸ್ಕೊಳ. ಗಾಡಿ ತಿಕ್ಕ. ಅಣ್ಣ, ಮನೆ ಬೀಗ ಹಾಕೈತಲ್ಲ? ಬೀಗ ಹೊಡಿರೋ. ಎಲ್ಲ ಕಡೆ ಹುಡುಕ್ರೋ. ಏನವ್ರಾಗ? ಅಣ್ಣ, ಮನೇಲಿ ಒಂದ್ ಫೋಟೋನು ಕಾಣಿಸ್ತಾ ಇಲ್ಲ ಅಣ್ಣ. ಎಲ್ಲ ಎತ್ಕೊಂಡು ಹೋಗ್ರ ಅನ್ಸುತ್ತೆ. ಅಣ್ಣ, ರೋಡಲ್ಲೊಬ್ಬ ಅಡ್ರೆಸ್ ಹೇಳಿದ್ನಲ್ಲ, ಮೋಸ್ಟ್ಲಿ ಅವನೇ ಚಂದ್ರಶೇಖರ್ ಇರ್ಬೇಕು ಅಂತ ನಂಗೆ ಡೌಟ್ ಅಣ್ಣ. ನನ್ನೇನ್ ಬಾಟಲ್ ಹಾಲ್ ಕುಡಿಯೋ ಎಳೆ ಮಗು ಅಂತ ತಿಳ್ಕೊಂಡ? ಒಂದ್ಸರಿ ಚೆಹರೆ ನೋಡಿದ್ರೆ ಸಾಕು, ಅವನ್ ಮುಂದಿನ ಜನ್ಮದ ಭವಿಷ್ಯನು ಹೇಳ್ಬಿಡ್ತೀನಿ. ಅಣ್ಣ, ಅಲ್ಲಿ ನೋಡೋಣ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮೋಸ ಹೋಗಿದ್ದು. ಮೋಸ ಹೋದಾಗೆಲ್ಲ ಇದನ್ನ ಹೇಳೋದು ಕೇಳಿಸ್ತಾ ಇದೆ? ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಬಿಡ್ತೀನಿ ನನ್ನ ಮಕ್ಳ. ಅಣ್ಣ, ಈ ವಿಷಯ ಏನಾದ್ರು ಜಕ್ಕಣ್ಣಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರಣ್ಣ. ಗೊತ್ತಾದ್ರಲ್ವೇನೋ ಸಾಯ್ಸಕ್ಕೆ? ನಾನು ಹೇಳಲ್ಲ, ನೀವು ಹೇಳ್ಬಿಡಿ. ಏನು ಸಿಕ್ಕಿದ್ರ? ಮನೆ ಸಿಕ್ತು, ಆದ್ರೆ ಮನೇಲಿ ಯಾರು ಸಿಕ್ಲಿಲ್ಲ. ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಅವನ್ ಫ್ಯಾಮಿಲಿ ಪೂರಾ ಬಯಲ್ನಾಟ್ಕಾಡೋರು ಅಂತ ಕಾಣಿಸುತ್ತೆ. ಹಗಲೊತ್ತೆ ಲೈಟ್ ಹಾಕ್ಬಿಟ್ಟು ಓಡೋಗ್ಬಿಟ್ಟವ್ರೆ. ಈಗ ಏನ್ ಮಾಡು ಅಂತ ಹೇಳಮಯ್ಯ? ಯಾವೊಂದಾದ್ರೂ ನನ್ನ ಕರ್ಮ. ಏನ್ ಹೇಳಿದ್ರಣ್ಣ? ಇದು ಬಾಯಲ್ಲಿ ಹೇಳೋದಲ್ಲ ಕಣೋ, ಅವ್ನ್ ಮಾಡೋ ಕೆಲ್ಸನ ನನ್ ಮಾಡು ಅಂತ ಹೇಳ್ತಾ ಇದಾರೆ. ಕಚ್ಚಡ ನನ್ನ ಮಗ. ಇನ್ಯಾಕಿಲ್ ಮೀಟಿಂಗು ನಡೀರಿ. ನಿನ್ ತಂಗಿ ನನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಎಷ್ಟೇ ಕಷ್ಟ ಆದ್ರೂ ಸರಿ, ಅವಳನ್ನ ಹಿಡ್ಕೊಂಡ್ ಬರ್ತೀನಿ. ಅವಳ ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ. ಅಲ್ಲಿವರೆಗೂ ನಿನ್ನ ಪೊಸಿಷನ್ ಇದೆ. ಅಣ್ಣ, ಇವನ್ ಏನ್ ಮಾಡೋಣ? ಇವನು ಚೆನ್ನಾಗಿ ಶಿಳ್ಳೆ ಹೊಡಿತಾನೆ. ಇವನ್ ಕೈಲಿ ಶಿಳ್ಳೆ ಹೊಡ್ಸೋಣ. ಇಲ್ಲಿ ಒಂದ್ ಶಿಳ್ಳೆ ಹೊಡಿ ನೋಡೋಣ. ಇರ್ಲಿ ಹೊಡಿಯೋ. ನೀವ್ ಇಷ್ಟೊಂದ್ ಸೀರಿಯಸ್ ಆಗಿ ತಗತ್ತೀರ ಅನ್ಕೊಂಡಿರ್ಲ ಸರ್. ಇದ್ರಲ್ಲಿ ಸೀರಿಯಸ್ ಏನೋ ಬಂತು. ಅವನ್ ಸಂಧ್ಯಾನ ಎತ್ಕೊಂಡು ಹೋಗ್ತಾ ಇದ್ರೆ ನಿನ್ನ ಕಾಮಿಡಿ ಆಗಿತ್ತಲ್ಲ, ಇದು ಅಷ್ಟೇ. ಒಂದ್ಸಾರಿ ಶಿಲೆ ಹೊಡಿ. ಹೊಡಿ 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 ಹೊಡಿ. ಟೆನ್ಷನ್ ಬರಲ್ಲ ಸಾ? ಬರುತ್ತೆ, ಟ್ರೈ ಮಾಡು. ಗೊತ್ತಾ ಇಲ್ಲ ಸಾ? ಬರುತ್ತೆ, ಹೊಡಿಯೋ. ಸರ್, ನನ್ಗೆ ಈ ತರ ಹಿಂಸೆ ಕೂಡ ಬಂದು 8 ಆಣೆಗಳು PV ಬರ್ತಾವಲ್ಲ ಸರ್, ತಗೊಂಡು ಊದ್ಕೋಬೋದಲ್ಲ ಸರ್? ಲುಕ್ ಕೊಡ್ಬಿಡಿ ಸರ್, ನಂಗೆ ಭಯ ಆಗುತ್ತೆ ಸರ್, ಪ್ಲೀಸ್ ಸರ್. ಇವನ್ ಬಾಯಿಂದ ಜೋರಾಗಿ ಸೌಂಡ್ ಬರೋವರೆಗೂ ಶಿಳ್ಳೆ ಹಾಕಿಸ್ತಾನೆ ಇರ್ರಿ. ಏರ್ಪೋರ್ಟ್ ಅಲ್ಲಿ ಹಾಕದ್ಯಲ್ಲ, ಅದಕ್ಕಿಂತ ಜೋರಾಗಿ ಬರ್ಬೇಕು. ಟ್ರೈ ಮಾಡ್ತಾ ಇರು.
ಒಬ್ಳು ಅಂದವಾದ ತಂಗಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತಾ? ಲೇಬರ್ ಓಪನ್ ಮಾಡ್ಕೊಡ. ಏನ್ ಬಾಸ್ ಬೆಳಿಗ್ಗೆನೆ ಕುಡಿತಾ ಇದೀರಲ್ಲ, ನಿಮ್ ಗ್ಲಾಮರ್ ಹಾಳಾಗೋಗಲ್ವಾ? ಲೇ ಟೈಮ್ ಸರಿಯಾಗಿ ಕುಡಿಕಿದೆ ಟಾನಿಕೇನು ಬ್ರ್ಯಾಂಡಿ. ಸಾಲ ಕೊಡೋನಿದ್ರೆ ಎಲ್ಲಿ ಬೇಕಾದ್ರೂ ಕುಡಿಬಹುದು, ಹೆಂಗ್ ಬೇಕಾದ್ರೂ ಕುಡಿಬಹುದು. ಹೋಗ ಒಂದ್ ಸ್ಪ್ರೈಟ್ ಇಟ್ಕೊಂಬಾರ. ಪುಕ್ಷಟೆ ಕೊಡೋದಕ್ಕೆ ಅವನೇನ್ ನಮ್ಮ ಮಾವನ, ನೀವೇ ಹೋಗಿ ತಗೊಳ್ಳಿ. ಏನಮ್ಮ ಒಂದ್ ಸ್ಪ್ರೈಟ್ ಕೊಡಮ್ಮ. ಮೊದ್ಲು ಹಳೆ ಬಾಕಿ 500 ಮಡಗು. ಏ ಅಕೌಂಟ್ ಇಲ್ವನ ಬರ್ಕೊಳ್ಳೋ. ದಿನ ಬರ್ಕೊಳಕಿದ್ರ ರಾಮಕೋಟಿ ಅಲ್ಲ, ಸಾಲ. ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು, ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು, ರೂಲ್ಸ್. ನಮ್ಮಲ್ಲಿ ಯಾವ ರೂಲ್ಸ್ ಇಲ್ಲ. ಯಾಕೋ ಕೊಡಲ್ಲ? ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತಾರೆ. ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ. ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ ಆಗಲ್ವ ನಿನಗೆ? ಬಾಸ್ ನೀವೇನೇ ಲಾಜಿಕ್ ಮಾತಾಡಿದ್ರು ಅವ್ನು ನಿಮಗ್ ಸಾಲ ಕೊಡಲ್ಲ. ಅವ್ನು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ವಾಟರ್ ಅಲ್ಲಾದ್ರೂ ಕ್ವಾರ್ಟರ್ ಹೊಡಿತೀನಿ. ಹೋಗೋ ನೀರು ಹಿಡ್ಕೊಂಬ. ಹೋಗ. ಹಲೋ, ಅವನು ಬಿಸಿ ಆಗಿದ್ದಾನೆ, ಮಾತಾಡಕ್ ಆಗಲ್ಲ. ನಾನು ಫ್ರೀ ಆಗಿದ್ದೀನಿ, ಮಾತಾಡೋಣ ಬನ್ನಿ. ಏನ್ ವಿಷಯ? ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ, ಓಡೋಗ್ಬಿಟ್ಟಿದ್ದಾಳ. ಓಡೋಗಿದ್ದಾಳೆ ಬಿಡಪ್ಪಿ. ಕೇಳೋದಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ. ಹೆಂಗ್ ಓಡೋಗ್ಬಿಟ್ಲು, ಯಾಕೆ ಓಡೋಗ್ಬಿಟ್ಲು, ಯಾರ ಜೊತೆ ಓಡೋಗ್ಬಿಟ್ಲು? ನಮ್ಮ ಅಳಿಯ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಹಾರಿಸ್ಕೊಂಡು ಹೋಗ್ಬಿಟ್ಟವನೆ. ಏನ 3 ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸಿ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ್ ಯಾರು ರಿಯಲ್ ಇರೋ ಬೂದ್ ಗುಂಬಳಕಾಯಿ ಮಗದವನೆ. ಹೊಸ ಮನೆಗೆ ಬೂದ್ ಗುಂಬಳಕಾಯಿ ಹೊಡೆದಾಗ ಹೊಡೆದ್ಬಿಡ್ತೀನಿ. ಹುಷಾರ್. ಹಲೋ ಹಲೋ, ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈಗೇನ್ ಅವ್ನ್ ಹಿಡ್ಕೊಡ್ಬೇಕು ತಾನೆ? ಎಷ್ಟ್ ಕೊಡ್ತೀಯ? ಎಷ್ಟ್ ಬೇಕಾದ್ರೆ ಕೊಡ್ತೀನಿ. ಅವ್ನ್ ಫೋಟೋ ಕೊಡು. ಫೋಟೋ ಗಿಟ ಏನೂ ಇಲ್ಲ. ಡೀಟೇಲ್ಸ್ ಹೇಳು. ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ, ಸಂಧ್ಯಾ ಅಂತ. ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ. ನಿನ್ಗೆಂಗ್ ಗೊತ್ತಾಯ್ತು? ಅಂತ ಸುಂದರವಾಗಿರೋ ಹುಡುಗಿರಲ್ಲ, ಇಂತ ಪೊರ್ಕೆ ನನ್ ಮಕ್ಕಳ ಜೊತೆ ತಾನೆ ಓಡಾಗೋದು. ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ. ಫೋನ್ ನಂಬರ್ ಕೊಡು. 9448. ಹಲೋ, ನಮ್ಮ ಅಸ್ಟೆಂಟ್ ಕೇಳಿ. ಏಯ್ ಇವನ ಹತ್ರ ಕೇಳ್ಕೊಳ. 9448426370. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ನೀವು ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವುದೇ ಟೈಮಲ್ಲಿ ಅವ್ನು ಹಿಡಿದ ತಕ್ಷಣ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ? ರೈಟ್ ಹೇಳಿ, ರೈಟ್ ಹೇಳಿ. ಉದ್ದಕ್ಕೂ ಇಂಥ ತಗಡ್ ನನ್ ಮಕ್ಳು, ಇಂಥ ಮೆಂಟಲ್ ನನ್ ಮಕ್ಳೇ ನನಗ್ ಸಿಗ್ತಾರೆ. ಬೆಂಗಳೂರಿನಿಂದ ಓಡೋದ್ರು ನಮ್ಮೂರ್ಗೆ ಯಾಕೆ ಬರ್ತಾರೆ? ಲೇ ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರ್ದೇ ಕಣೋ. ಇದು ನಮ್ಮ ಊರಿಗೆ ಬಂದಿಲ್ವಾ, ನಾವ್ ಇದನ್ನ ಕುಡ್ದಿಲ್ವಾ? ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ, ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರಿಗೆ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಬಾಸ್ ಬಾಸ್ ಅಕ್ಕಡ್ చూడు. ಎಕ್ಕಡ ಬಾಸ್ ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೇ ಅನ್ಕೊಂಡಿದ್ದೀನಿ ಬಾಸ್. ಫೋನ್ ಮಾಡ್ಬಿಡ್ತೀನಿ ಬಾಸ್, ಒಂದ್ ಫೋನ್ ಮಾಡ್ಬಿಡ್ತೀನಿ. ಲೈ, ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ ನಮಸ್ಕಾರ. ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ಯಾವ್ದಾರ ಒಂದ್ ಗಾಡಿ ಸಿಗುತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಾಸ್ ಫೋನ್ ಮಾಡ್ಲಾ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು? ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದೀರಾ? ನಾನ್ ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದೀರಾ? ನೀರೇ ಇಲ್ದೇ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ. ದಟ್ ಈಸ್ ಇಂಡಿಯಾ. ನಿಮ್ಗೊಂದ್ ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ ಕರೆಕ್ಟ್ ಆಗಿ. ನನ್ನ ಹತ್ರ ಒಂದು ಲವ್ ಹೌಸ್ ಇದೆ. ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಬಂದ್ರು ಕೊಡ್ತೀವಿ. ಲವರ್ಸ್ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓಹ್. ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನ? ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್. ನೀನ್ ಹೋಗಿ ಅಡಿಗೆ ಮಾಡು. ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ. ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100 ಜನ ಲವರ್ಸ್ ನ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ, ಪಾಪ್ಯುಲೇಷನ್. ಏನು? ಏನಿಲ್ಲ. ಹಲೋ. ಹೇಳು ಪ್ರತಾಪ್.
ಪುರೋಹಿತ್ರನ್ ಕೇಳದ್ನಮ್ಮ 5ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆಯಂತೆ, ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ? 100% ಬರ್ತೀವಿ ಕಣೋ. ಇಲ್ಲೊಬ್ಬ ಪೆಕ್ರ ಸಿಗಾಕೊಂಡಿದ್ದಾನೆ. ಏನ್ ಸರ್ ನೀವು ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ? ಅದಂಗೆ. ಓಹೋ, ಅದಿರ್ಲಿ, ನಾವು ಮೈಸೂರ್ಗೆ ಹೋಗೋ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂದಿ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ, ನೀನ್ ಬಾರ. ಯಾರ್ ಮದ್ವೆ ಸರ್? ನಮ್ಮಿಬ್ರದ್ದು. ಸರ್ ತಾವೀಗ ತಿರುಗ್ಬೋದು. ಇದೇನಿದು ಈಗ ಸೌಂಡೇ ಬರ್ಲಿಲ್ಲಲ್ಲ? ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ, ಸರ್ 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವು ಹೊರಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನಾ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ, ಹಾಕೊಳ್ಳಿ ಹಾಕೊಳ್ಳಿ. ಕೊಡಿ ಬಾಸ್. ಕೊಡಲ್ಲ. ನನ್ ಮೇಲೆ ನಂಬಿಕೆ ಅಲ್ವಾ? ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಏಯ್ ಶಾಖ ಬಡ ಫಾಲೋ ಮೀ. ಏನಪ್ಪಿ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಮತ್ತೆ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು? ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಅವರೆಲ್ಲ ನನಗ್ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಹಳೆ ಭಯ, ಕೂಲ್ ಡೌನ್ ಕೂಲ್ ಡೌನ್. ಆಯ್ತಲ್ಲ. ಎಷ್ಟು ಕೊಡ್ಬೇಕಪ್ಪಿ? ವೆರಿ ಲಿಟ್ಲ್ ಪೇಮೆಂಟ್. ಹೆಚ್ಚು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬಕ್ಕೆ ನನ್ ಮಗನ 3 ಜನ 3 ಲಕ್ಷ ಹೆಂಗ್ ಕೊಟ್ರು? ಅವ್ರೆಲ್ ಕೊಟ್ರು, ನಾನೇ ಕೆರ್ಕೊಂಡ್ಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗ 1 ಲಕ್ಷ. ಅವನ್ಯಾರು? ನಾನೇ. ನಿನ್ಗೆ ಕೊಡ್ಬೇಕು 1 ಲಕ್ಷ? ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ ದುಡ್ಡು ಎಲ್ಲಿ ಹೋಗುತ್ತೆ? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು. ನೀವು ಕೊಟ್ರೆ ನಾನು ತೋರಿಸ್ತೀನಿ. ಕೊಡೋ. ಇಡೀ ಊರಿಗೆ ನೀನೇ ದೇವರಾಗ್ಬಿಟ್ಟಿದ್ಯಾ ಗುರು. ನಿಂಗೆ ಅಷ್ಟೊಂದು ದುಡ್ಡು ಬಂದಿದೆಯಲ್ಲ ಗುರು, ಸ್ವಲ್ಪ ನಂಗೆ ಕೊಟ್ಬಿಟ್ರೆ ನಾನು ನನ್ನ ಲೈಫಲ್ಲಿ ಸೆಟ್ ಆಗ್ಬಿಟ್ಟು. ಲೇ, ದುಡ್ಡು ಬಂದಾಗ ಹೊಗಳವ್ರನ್ನ, ದುಡ್ಡು ಇಲ್ದೆ ಹೋದಾಗ ತೆಗಳವ್ರನ್ನ ನಾನ್ ನಂಬೋದಿಲ್ಲ. ನೀನ್ ನನಗೆ ಬೇಕಾಗೋದಿಲ್ಲ. ನಂದು ಜೀವನ ಅಂತ ಐತಲ್ಲ ಗುರು. ನನಗೆ ಬೇಡ, ನಿನ್ ಜೊತೆ ಇಲ್ವಾ ಗುರು? ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ ದುಡ್ಡಿಲ್ದಾಗ ಒಂಥರ. ನಿನ್ನ ಅವಶ್ಯಕತೆ ನನಗೆ ಎಗರ್ಕೊಳ್ಳಲ್ಲ. ಏನ್ ಗುರು ಎಗರ್ಕೊ ಅಂತ ಯಾಕೆ? ನಾವು ನಿಮ್ಮಿಬ್ರು ಪುಗಾಡಿ ಕೇಳಕ್ ಬಂದಿಲ್ಲ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸಿ. ಓಕೆ ಎಮೋಷನ್ ಬೇಡ. ಎಗರ್ಕೊಳ್ಳ. ಫಾಲೋ ಮೀ. ಬೇಗ ತೆಗೆದು ಬಿಡಿ ಸಿಸೇನ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದಕ್ಕೆ ಹೋಗ್ಬೇಕು. ಹೋಗ್ಲಿ ಎಲ್ಲ ಹೋಗ್ರಿ. ಓತಾರ್ರಿ. ಛತ್ರ ಹಿಡಿಯೋ. ಏನ್ ಗುರುಗಳೇ ಇದು ಅನ್ಯಾಯ? ಕುಂತಿರೋ ಚಾವಣಿ ಕೆಳಗೆ ತಾನೆ ನೀವು? ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗಿರ್ಬೇಕು. ಹಿಡಿಯಲೇ. ಹೌದು. ಅಣ್ಣ ಕರೀತಾ ಇದಾರೆ. ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗಕ್ ದಾಡಿ. ಈಗ ನಾನ್ ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌದು. ಸಿಕ್ಕದಷ್ಟು ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ. ಇಬ್ರು ಹಂಚ್ಕೋಣ. ಎಲ್ಲಿ ಕಳಿಸ್ದವ್ರನ್ನ? ನನಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಅಂತ ಹೇಳಿದೆ ಸರ್. ಇಷ್ಟೊತ್ತಿಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದೆ, ಈಗ ಹೆಂಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನ್ ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ್ನ ಹುಡ್ಕೋಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲೆಣ್ಣು ತಿನ್ನಿಸ್ದ ಅಂದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಶದಲ್ಲಿರೋರ್ಗೆ ಅಡ್ವೈಸ್ ಮಾಡಬೇಡಿ, ಹಳ್ಳ ತೋಡಿ ಮಣ್ಣಲ್ಲಿ ಊತ ಹಾಕ್ಬಿಡ್ತಾರೆ. ಅವ್ರಿಗಿಲ್ದವ್ರು ಐಡಿಯಾ ನೀನ್ ಯಾಕೋ ಕೊಡ್ತೀಯಾ? ಮೊದ್ಲೇ ಅವ್ರು ಗರಂ ಆಗಿದ್ದಾರೆ.